ತುಮಕೂರಿನಲ್ಲಿ ದಲಿತ ಸಂಘಟನೆಗಳು ಮುಂದುವರಿದ ದಲಿತ ಸಿಎಂ ಸ್ಥಾನ ಹೋರಾಟದಲ್ಲಿ ಶಕ್ತಿಶಾಲಿ ಪ್ರತಿಭಟನೆ ನಡೆದವು. ಸಂಘಟನೆಯ ಸದಸ್ಯರು ಅಂಬೇಡ್ಕರ್ ಪುತ್ಥಳಿ ಮುಂದೆ ತಮ್ಮ ಬೇಡಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ನಮ್ಮ ಪರಮೇಶ್ವರ್ ಸಾಹೇಬರು ಸಿಎಂ ಆಗಬೇಕು ಅಂತ ಹೇಳಿ ನಾವು ತುಮಕೂರು ಟೌನ್ ವೃತ್ತದಲ್ಲಿ ಮಾನವ ಸರಪಳಿ ಮಾಡಿಕೊಂಡು ನಮ್ಮ ಸಾಹೇಬ್ರನ್ನ ಒಂದ್ಸತಿನಾರು ಪರಮೇಶ್ವರ್ ಸಾಹೇಬ್ರನ್ನ ಸಿಎಂ ಮಾಡಬೇಕು ಅಂತ ಇದು ನಮ್ಮ ಕಳಕಳೆ ಮನವಿ. ಈಗ ಮಾನವ ಸರಪಳಿ ಮಾಡಿದೀವಿ. ಆಮೇಲೆ ಎಲ್ಲಾ ನಮ್ಮ ಪರಮೇಶ್ವರ್ ಸಾಹೇಬ್ರ ಅಭಿಮಾನಿಗಳೆಲ್ಲ ಒಂದ್ ಕಡೆ ಕೂಡಿ ಇದನ್ನ ಸಿಎಂ ಆಗ್ಬೇಕು ಅಂತ ಹೇಳಿ ಇದ್ ಮಾಡ್ತಾ ಇದೀವಿ ಅಷ್ಟೇ. ಪ್ರತಿಭಟನೆ ವಿಶೇಷವಾಗಿ ಗಮನ ಸೆಳೆಯುವ ರೀತಿಯಲ್ಲಿತ್ತು. ಸದಸ್ಯರು ರಕ್ತದಿಂದ ಪತ್ರ ಬರೆದು ಹೈಕಮಾಂಡ್ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡುವಂತೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಟೌನ್ ವೃತ್ತದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ಶಾಂತಮಯ ಚಳುವಳಿಯನ್ನ ನಡೆಸಿದ್ದಾರೆ. ನಾವು ಈ ದಿನ ಏನಪ್ಪಾ ಅಂತಂದ್ರೆ ತುಮಕೂರು ಜಿಲ್ಲೆಯಾದ್ಯಂತ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೇನೆ ಮತ್ತು ದಲಿತ ಪರ ಸಂಘಟನೆಗಳು ಎಲ್ಲ ಒಗ್ಗೂಡಿ ಮಾನ್ಯ ತುಮಕೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಕರ್ನಾಟಕ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ನಾವು ಇವತ್ತೆಲ್ಲ ಒತ್ತಾಯ ಮಾಡಿ ಇವತ್ತು ಒಂದು ಮಾನವ ಸರಪಳಿಯನ್ನು ನಿಲ್ಲಿಸ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂತಂದ್ರೆ ಸ್ವತಂತ್ರ ಪೂರ್ವದಿಂದ ಇಲ್ಲಿವರೆಗೂ ಯಾರು ಒಬ್ಬರು ದಲಿತರು ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಕರ್ನಾಟಕದಲ್ಲಿ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಮನವಿ ಏನು ಅಂದ್ರೆ ಹೈಕಮಾಂಡ್ಗೆ ಮತ್ತೆ ರಾಜ್ಯದ ನಾಯಕರುಗಳಿಗೆ ಈ ಬಾರಿನಾದ್ರೂ ಒಂದು ದಲಿತ ಮುಖ್ಯಮಂತ್ರಿಯನ್ನಾಗಿ ಒಬ್ಬರು ದಲಿತರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಎಲ್ಲಾ ದಲಿತ ಪರ ಸಂಘಟನೆಗಳು ಮತ್ತೆ ಪರಮೇಶ್ವರ್ ಯುವ ಸೇನೆ ರಾಜ್ಯಾಧ್ಯಕ್ಷ ಆದಂತಹ ರಘುರಾಜ್ ನಗರಾಥ್ ಅವರ ಒಂದು ಇದರಲ್ಲಿ ನಾವೆಲ್ಲ ಸೇರಿ ಒಗ್ಗೂಟ್ ಮಾಡ್ತಾ ಇದೀವಿ ಸರ್. ಸಂಘಟನೆ ಭರವಸೆಯನ್ನ ವ್ಯಕ್ತಪಡಿಸಿದೆ. ಕರ್ನಾಟಕದಲ್ಲಿ ದಲಿತ ಸಮುದಾಯದ ನ್ಯಾಯಕ್ಕಾಗಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸತತವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳ್ಬಿಟ್ಟು ಅವರ ಅಭಿಮಾನಿಗಳು ಮತ್ತು ಹಿತೈಷಿಗಳು ಪಕ್ಷದ ಎಲ್ಲ ನನ್ನ ಹಿರಿಯರು ಸ್ನೇಹಿತರು ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಮನವಿ ಮಾಡೋದಿಷ್ಟೇ, ಒಬ್ಬ ಯುವಕನಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ದಲಿತ ಅಂತ ಮುಖ್ಯಮಂತ್ರಿ ಮಾಡಬೇಡಿ. ಈ ರಾಜ್ಯಕ್ಕೆ ಅವ್ರು ಕೊಟ್ಟರಂತ ಕೊಡುಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಲಿ, ಸಾಮಾಜಿಕ ಸೇವೆಯಲ್ಲಿ ಆಗಿರ್ಲಿ, ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಆಗಿರ್ಲಿ, ಅವ್ರು ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸ್ಕೊಂಡ ಒಬ್ಬ ನಿಷ್ಕಳಂಕವಾದಂತ ರಾಜಕಾರಣಿ. ಬಂಧುಗಳೇ, ಇವತ್ತೇನು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು 2013 ಕೊಡಗೆರೆ ಇದರಿಂದ ಪರಾಜಿತಗೊಂಡು ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾಗಿದ್ದಾರೆ. ಅವತ್ತು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರದಲ್ಲಿ ತಮ್ಮದೇ ಆದಂತಹ ಒಂದು ಕೊಡುಗೆ ನೀಡಿದ್ದಾರೆ. ಎಲ್ಲ ಒಂದು ಸೀನಿಯರ್ ಮತ್ತು ಎಲ್ಲ ಅವರು ಇವನ್ನ ಪರಿಗಣನೆ ತಗೊಂಡು ಅವರು ಈ ರಾಜ್ಯದಲ್ಲಿ ಹೋರಾಟ ಮಾಡಿದ್ದಾರೆ. 2018ರಲ್ಲೂ ಸಹ ಕೊಯಲೇಷನ್ ಗೌರ್ಮೆಂಟ್ ಸಹ ಅವ್ರಿಗೆ ನ್ಯಾಯ ಅಂತ ಅವಕಾಶ ಇದ್ದರೂ ಸಮೇತ ಷಡ್ಯಂತ್ರಗಳಿಂದಾಗಿ ಅವತ್ತು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗೋದು ಅವಕಾಶ ಇದ್ದು ಸಮೇತ ಈ ರಾಜ್ಯದಲ್ಲಿ ಆಗ್ಲಿಲ್ಲ. ನಾವು ಕೇಳ್ತಿರೋದು, ದಲಿತರು ಬರೀ ಕಾಂಗ್ರೆಸ್ಗೆ ಬರೀ ಓಟ್ ಹಾಕ್ತಲೇ ಇರ್ಬೇಕಾ? ದಲಿತರು ಬರೀ ಕಾಂಗ್ರೆಸ್ ಓಟ್ ಹಾಕ್ತಲೇ ಇರ್ಬೇಕಾ? ಶತಮಾನಗಳಿಂದ ಶೋಷಿತರಾದ ದಲಿತ ಸಮುದಾಯ ಇವತ್ತು ಓಟ್ ಹಾಕ್ತಲೇ ಇರ್ಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನಾವು ಬಾರಿ ಇದ್ರ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ. ನಾನು SCCL ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಕಾಂಗ್ರೆಸ್ ತುಮಕೂರಲ್ಲಿ ಇವತ್ತು ನಾವು ವಿನೂತನವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರನ್ನ ಮುಖ್ಯಮಂತ್ರಿ ಅಂತ ಅಭ್ಯರ್ಥಿಯಿಂದ ಘೋಷಣೆ ಮಾಡಬೇಕು, ಅಭ್ಯರ್ಥಿಯಾಗಿ ಅವ್ರನ್ನ ಪರಿಗಣನೆ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಈ ನಾಡಿಗೆ ಸೇವೆ ಸಲ್ಲಿಸುವಂತಹ ಒಂದು ಅವಕಾಶನ ಕಾಂಗ್ರೆಸ್ ಪಕ್ಷ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದು ದಲಿತ ಪರ ಸಂಘಟನೆಗಳು ಎಲ್ಲ ಒಂದು ಅವರ ಹಿತೈಷಿಗಳು, ಅವರ ಅಭಿಮಾನಿಗಳು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ದಲಿತ ಸಮಾಜಕ್ಕೆ ನ್ಯಾಯ ಒದಗಿಸುವಂತೆ ಈ ಬೇಡಿಕೆಯನ್ನ ತಲುಪಿಸುವಂತೆ ಒತ್ತಾಯಿಸಲಾಗಿದೆ. ಪ್ರತಿಭಟನೆ ಸ್ಥಳೀಯರು ಮತ್ತು ಪೊಲೀಸ್ ಇಲಾಖೆಯ ದೃಷ್ಟಿಯಲ್ಲಿ ಶಾಂತವಾಗಿ ನಡೆದಿದ್ರೂ ಕೂಡ ಈ ಚಳುವಳಿ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.